ಆದ್ದರಿಂದ ಈ ಸರ್ಕಾರ ಧಮಕಿ ಹಾಕೋದನ್ನು ಬಿಟ್ಟು ಕೆಲಸ ಮಾಡಿ ಕೂಡಲೇ ಆ ಜನಗಳ ಕ್ಷಮಾಪಣೆಯನ್ನು ಕೇಳಿ. ಯಾಕೆ ಟ್ಯಾಕ್ಸ್ ಪೇಯರ್ಸ್ ಯಾರಿದ್ದಾರೆ ಅವರ ಕ್ಷಮಾಪಣೆಯನ್ನು ಕೇಳಿ ಅಂತೇಳಿ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಅದೇ ರೀತಿ ಕೇಂದ್ರ ಸರ್ಕಾರ ಇವತ್ತು 384 ಕೋಟಿ ಪರಿಹಾರವನ್ನು ಕೊಟ್ಟಿದೆ. ಹಸಿರು ಬರ ಏನು ಬಂದಿದೆ, ಬೆಳೆ ಹಾನಿಯಾಗಿದೆ, ಅದಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಈ 384 ಕೋಟಿನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಅದರಲ್ಲೂ 60% ಕಮಿಷನ್ ಲಂಚ ಹೊಡೆದ್ಬಿಟ್ಟು ತಿರ್ಗಾ ಅನ್ಯಾಯ ಮಾಡೋಕ್ಕೆ ಹೋಗಬೇಡಿ ರೈತರಿಗೆ. ಈ 384 ಕೋಟಿನೂ ಸರಿಯಾಗಿ ಯೂಸ್ ಮಾಡಿ, ಅದರಲ್ಲೂ ಲಂಚ ಹೊಡೆಯೋಕ್ಕೆ ಹೋಗಬೇಡಿ. ಈಗಾಗಲೇ ಕಾಂಟ್ರಾಕ್ಟರ್ಗಳಿಗೆ ಹೇಳ್ಬಿಟ್ಟಿದ್ದಾರೆ, ನಿಮ್ಮದು ಲಂಚದ ಸರ್ಕಾರ ಅಂತ ಕಾಂಟ್ರಾಕ್ಟರ್ಗಳು ಹೇಳ್ಬಿಟ್ಟಿದ್ದಾರೆ 60%. ಮತ್ತು ಧಮಕಿನೂ ಹಾಕಿದ್ದಾರೆ, ಜನವರಿ ಗಡುವು ಕೊಟ್ಟಿದ್ದಾರೆ. ಮಾಡಿಲ್ಲ ಅಂದರೆ ರಾಜ್ಯಾದ್ಯಂತ ನಾವು ಸ್ಟ್ರೈಕ್ ಮಾಡ್ತೀನಿ ಅಂತ ಧಮಕಿ ಹಾಕಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೀತೀನಿ ಅಂತ ಹೇಳಿದ್ದಾರೆ. ಇವ್ರ ಮಕ್ಕಕ್ಕೆ ಮಂಗಳಾರತಿ ಆಗ್ತೈತೆ ಜನವರಿಯಲ್ಲಿ. ಈಗಾಗಲೇ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು ಅವರೂ ಧಮಕಿ ಹಾಕ್ಬಿಟ್ಟು ಅವರೂ ಕೊಟ್ಟಿದ್ದಾರೆ. ಧಮಕಿ ಎಲ್ಲ ಅವ್ರು ರಿಕ್ವೆಸ್ಟ್ ಹಾಕಿದ್ದಾರೆ, ಧಮಕಿ ಹಾಕಿಲ್ಲ, ಅವ್ರು ರಿಕ್ವೆಸ್ಟ್ ಹಾಕಿದ್ದಾರೆ. ಧಮಕಿ ಹಾಕೋದು ಕಾಂಗ್ರೆಸ್ ಪಾರ್ಟಿ ರಿಕ್ವೆಸ್ಟ್ ಮಾಡಿದ್ದಾರೆ, ನಮ್ದೇನಾನ ಬ್ಯಾಲೆನ್ಸ್ ಕೊಟ್ಟಿಲ್ಲ ಅಂದರೆ ನಾವು ಸ್ಟ್ರೈಕ್ ಹೋಗ್ತೀನಿ ಅಂತ ಅವರೂ ಕೊಟ್ಟಿದ್ದಾರೆ. ಅಂಗನವಾಡಿಯವರು ಅವರು ಸ್ಟ್ರೈಕ್ ಕೊಟ್ಟಿದ್ದಾರೆ. ಇವತ್ತು 108 ಬಂದಿತ್ತು. 108 ಎಲ್ಲ ರಸ್ತೆ ಬದಿಗಳಲ್ಲಿ ಎಲ್ಲ ಪಂಚರ್ ಆಗಿ ನಿಂತುಬಿಟ್ಟಿದೆ. 600 ನನಗೆ ಅವ್ರ ಮಾಹಿತಿ ಕೊಡಿರೋ ಪ್ರಕಾರ 108 ಆಂಬ್ಯುಲೆನ್ಸ್ಗಳು ಏನು ಕರೆದ ತಕ್ಷಣ ಕರೆದ ಅರ್ಧ ಗಂಟೆಯಲ್ಲಿ ಅವ್ರ ಮನೆ ಬಾಗಿಲಿಗೆ ಹೋಗಬೇಕಾಗಿತ್ತು ಅಂತ 108 ಆಂಬ್ಯುಲೆನ್ಸ್ಗಳು ಇವತ್ತು ಧೂಳು ಹಿಡಿದು 600 ರಸ್ತೆಗಳು ನಿಂತಿದೆ. ಅದನ್ನು ಮಾಧ್ಯಮದಲ್ಲಿ ನಾವೆಲ್ಲರೂ ಕೂಡ ನೋಡಿದ್ದೀರಿ. ಅದಕ್ಕೆ ಸಾಕ್ಷಿ ಕೇಳಿದ್ರೆ ಕೊಡಕ್ಕೆ ಸಿದ್ಧ ಇದ್ದೀರಿ ನಾವು. ಅವ್ರಿಗೆ ಮೊದಲು ನಮ್ಮ ಸರ್ಕಾರ ಇದ್ದಾಗ 25,000 ರೂಪಾಯಿ ನಾವು ಸಂಬಳ ಕೊಡ್ತಾ ಇದ್ರಿ, 25,000ರಿಂದ 30,000 ರೂಪಾಯಿ ಸಂಬಳ. ಈಗ ಅವ್ರಿಗೆ 12-13 ಸಾವಿರಕ್ಕೆ ತಂದುಬಿಟ್ಟಿದ್ದಾರೆ. ಅವರು ಸ್ಟ್ರೈಕ್ ಹೋಗ್ತಾ ಇದ್ದಾರೆ. ಈಗ ಅವರು ಸ್ಟ್ರೈಕ್ ಹೋಗ್ತಾ ಇದೆ. ಆಂಬ್ಯುಲೆನ್ಸು ಸ್ಟ್ರೈಕು, ಬಸ್ಸು ಸ್ಟ್ರೈಕು, ಕಾಂಟ್ರಾಕ್ಟ್ರು ಸ್ಟ್ರೈಕು. ಇದನ್ನು ಡೈವರ್ಟ್ ಮಾಡೋಕ್ಕೆ RSS ಹೆಸರು ಹೇಳ್ಬಿಟ್ರೆ BJP ಎದ್ದು ಹೇಳ್ತಾರೆ, ಜನ ಎದ್ದು ಹೇಳ್ತಾರೆ. ಅದಕ್ಕೆ ಡೈವರ್ಟ್ ಮಾಡೋಕ್ಕೋಸ್ಕರ ನಾನೇನು ಡೈವರ್ಟ್ ಆಗಿಲ್ಲ. ನೋಡಿ, ನಾನು ಇವತ್ತು ಸರ್ಕಾರ ಏನು ತಪ್ಪು ಮಾಡ್ತಾ ಇದೆ ಅಂತ ಹೇಳ್ತಾ ಇರೋದು. ನಾನು RSS ಸುದ್ದಿಗೆ ಹೋಗಿಲ್ಲ, ನೀವು ತೆಗಿತಾ ಇರೋದು RSS. ನಾನು RSS ವಿಚಾರನೇ ಎತ್ತಿಲ್ಲ. ನಾನು ಕೇಳ್ತಾ ಇರೋದು ಅಭಿವೃದ್ಧಿ ಕುಂಠಿತ ಆಗಿದೆ, ಈ ಸರ್ಕಾರ ಮಾನ ಮರ್ಯಾದೆ ಇದೆಯಾ ಅಂತ ಕೇಳಿದ್ದೀನಿ ಅಷ್ಟೇ. ನೀವು ರೈಸ್ ಮಾಡಿದ್ದೀರ RSS ಅಷ್ಟೇ. ಇಲ್ಲ, ನಾನೇನು ಇಲ್ಲ, ನೀವು ಕೇಳಿದ್ರೆ ಅಷ್ಟೇ. ಆಯ್ತು. ಸರ್, ಈಗ ಸಂವಿಧಾನ ಈ ದೇಶ ಈ ನೆಲದಲ್ಲಿ ಎಲ್ಲರಿಗೂ ಒಂದೇ ಥರ ಇದೆ. ನೀವು ಧಮಕಿ ಹಾಕ್ತಾರೆ ಅಂತ ತುಂಬಾ ಸಲ ಹೇಳಿದ್ರಿ. ಯಾವುದು ಕಂಪ್ಲೇಂಟ್ ಏನಾರು ಆಗಿದೆಯಲ್ಲ? ಯಾರ ಕಂಪ್ಲೇಂಟ್ ಮಾಡೋದು? ನಾನೇ ಕಂಪ್ಲೇಂಟ್ ಮಾಡ್ತಾ ಇದ್ದೀನಲ್ಲ. ಈಗ ಇನ್ಫೋಸಿಸ್ ಮೇಲೆ ಧಮಕಿ ಹಾಕಿದಿರಲ್ಲ, ಪತ್ರಿಕೆಯಲ್ಲಿ ನೀವೇ ಬರ್ದಿದ್ದೀರಲ್ಲ. ಸಂವಿಧಾನದಲ್ಲಿ ಅವ್ರಿಗೇನು ಸಪ್ರೇಟ್ ಇದು ಕೊಟ್ಟಿಲ್ಲ, ಅಧಿಕಾರ ಕೊಟ್ಟಿಲ್ಲ ಅಲ್ಲ ಅವರು. ಈಗ ನೀವು ಅದೇ ಪ್ಲೇಸ್ ಅಲ್ಲಿ ಇದ್ರು ಕೂಡ ಸರ್ಕಾರ ಏನಾದ್ರೆ ನಮ್ದು ಸ್ಟೇಟ್ಮೆಂಟ್ ನೋಡಿ, ನಾವೇನಾನ ಇನ್ಫೋಸಿಸ್ ಮೇಲಾಗ್ಲಿ ಬಯೋಕಾನ್ ಮೇಲಾಗ್ಲಿ ಧಮಕಿ ಹಾಕಿರೋ ಸ್ಟೇಟ್ಮೆಂಟ್ ಕೊಡಿ ನಮ್ಮ ಹತ್ರ. ನಾವು ಹಾಕಿಲ್ಲ. ಅವ್ರು ಯಾರು ನಿಮ್ಗೆ ಕೇಳಿಲ್ವಾ ಸರ್? ಯಾರು ಬಯೋಕಾನ್ ನಿಮ್ಮ ಹತ್ರ ಬಂದಿದ್ರೆ ನೀವು ಮಾಧ್ಯಮ ಅಂದ್ರೆ ಏನು? 4ನೇ ಅಂಗ, ಪ್ರಜಾಪ್ರಭುತ್ವದ 4ನೇ ಅಂಗ. ನೀವು ಹೇಳಿದ್ಮೇಲೆ ಅದೇ ನಮಗೆ ದಾಖಲೆ. ಅದನ್ನ ಇಟ್ಕೊಂಡೆ ಅಸೆಂಬ್ಲಿಯಲ್ಲಿ ನಾವೆಲ್ಲ ಕಡೆನೂ ಚರ್ಚೆ ಮಾಡ್ತೀವಿ. ಅವ್ರು ಯಾಕೆ ಕೊಡ್ತಾರೆ? ಅವರು ಕೊಟ್ಟಿಲ್ಲ. ಅವ್ರೇನು ಮಾಡಿದ್ದಾರೆ, ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ರಸ್ತೆಗಳನ್ನು ನಾವೇ ಮಾಡ್ಕೊಂತೀರಿ ಅಂತ ಹೇಳಿದ್ದಾರೆ. ಮುಗೀತಲ್ಗೆ. ಇನ್ಮೇಲೆ ರಾಜ್ಯದ ಜನನೂ ಕೂಡ ನಿಮ್ಮನೆ ರಸ್ತೆಗಳನ್ನು ನೀವೇ ಮಾಡಿ. ನಿಮ್ಮನೆ ರಸ್ತೆ ಅದೇನೋ ತೆರಿಗೆ, ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮನೆ ರಸ್ತೆ ನಮ್ಮ ಹಕ್ಕು ಮಾಡ್ಕೊಳ್ಳಿ. ನಮ್ಮ ಜನ ನಮ್ಮನೆದು ನಾನು ರಸ್ತೆ ನಾನೇ ಮಾಡ್ಕೊಂತೀನಿ, ಅವ್ರು ಮಾಡ್ಕೊಳ್ಳಿ. ಈ ಸರ್ಕಾರ ಪಾಪಾರ ಆಗಿರೋದಕ್ಕೆ, ದಿವಾಳಿ ಆಗಿರೋದಕ್ಕೆ ಇದಕ್ಕಿಂತ ಬಯೋಕಾನ್ ಹೇಳಿಕೆ ಇದೆಯಲ್ಲ, ನಮ್ಮ ರಸ್ತೆನ ನಾವೇ ಮಾಡ್ಕೊಂತೀರಿ ಅಂತ ಹೇಳಿದಾರಲ್ಲ, ಇದರಷ್ಟು ಚೀಮಾರಿ ಈ ಸರ್ಕಾರಕ್ಕೆ ಇನ್ಯಾರು ಹಾಕಕ್ಕೆ ಸಾಧ್ಯನೇ ಇಲ್ಲ. ಚೀಮಾರಿ
ಸರ್, ಈಗ ದೇಶ ಸರ್ಕಾರದ್ದು 384 ಕೋಟಿ SDRF ಫಂಡ್ ಸರಿಯಾಗಿ ಬಳಕೆ ಮಾಡಿ ಅಂತ ಹೇಳಿದಿಲ್ಲ. ಮಹಾರಾಷ್ಟ್ರಕ್ಕೆ 1566 ಕೋಟಿ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕಕ್ಕೆ 384 ಕೋಟಿ ಕಡಿಮೆ ಆಯಿತು ಅಂತ. ಎಷ್ಟು ಫ್ಲಡ್ ಆಗಿದೆ, ಎಷ್ಟು ಮಳೆ. ಈಗ ಫ್ಲಡ್ ಆಗಿರೋದು ಎಲ್ಲಿಂದ? ಮಹಾರಾಷ್ಟ್ರದಿಂದ. ಮಳೆ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಆಗಿ ಅಲ್ಲಿನ ಡ್ಯಾಮ್ಗಳು ತುಂಬಿ ನಮಗೆ ನೀರು ಬಂದಿದೆ. ನಮ್ಮಲ್ಲೂ ಮಳೆ ಆಗಿದೆ, ಆದರೆ ಜಾಸ್ತಿ ಮಳೆ ಆಗಿರೋದು ಅಲ್ಲಿ. ಅದಕ್ಕೆ ಸಮೀಕ್ಷೆ ಮಾಡೋಕ್ಕೆ ಕೇಂದ್ರದ ತಂಡ ಇದೆ. ಎಷ್ಟು ಮಳೆ ಇದು ಇಂಚು, ಎಷ್ಟು ಇಂಚು ಆಗಿದೆ ಅನ್ನೋದನ್ನು ನಾವೇನಲ್ಲ, ಅದು ಜಗಜ್ಜಾಹಿರಾತ.